ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದ್ವಾರಕಾ ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಹಿರೇಮಠರವರಿಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. ಕಾಲೇಜುಗಳ ಸರಹದ್ದಿನಲ್ಲಿ ಮಫ್ತಿ ಡ್ರೆಸ್ನಲ್ಲಿ ಗಸ್ತು ಮಾಡುತ್ತಿರುವ ಪೊಲೀಸರು. ಹುಡುಗಿಯರಿಗೆ ಚುಡಾಯಿಸುವ ಕುರಿತಾಗಿ ದಾಖಲಾದ 126 ಪ್ರಕರಣಗಳು. ಗುರುಪೂರ್ಣಿಮದ ನಿಮಿತ್ತ ನಡೆದ ಸಾಯಿಬಾಬಾರವರ ಭಾವಚಿತ್ರದ ಮೆರವಣಿಗೆಗೆ ಸಾಕ್ಷಿಯಾದ ಸಂಚಾಪುರದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ದ್ವಾರಕಾ ಮಾಯಿ ಸಾಯಿ ಸೇವಾ ಟ್ರಸ್ಟ್ನಿಂದ ಕಳೆದ 9 ವರ್ಷಗಳಿಂದ ಗುರು ಪೂರ್ಣಿಮವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಗುರು ಪೂರ್ಣಿಮದ ಮುನ್ನಾ ದಿನದ ರಾತ್ರಿ ಮೆರವಣಿಗೆ ನಡೆಸಿ ಮಾರನೆಯ ದಿನದಂದು ವಿವಿಧ ಧಾರ್ಮಿಕೋತ್ಸವ ನಡೆಸಿ ನಾಡಿನ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರು. ಹೀಗೆ ದಿನಾಂಕ 20ರ ರಾತ್ರಿ ನೆಹರು ಕಾಲೋನಿಯಲ್ಲಿ ಬರುವ ಸಹಕಾರಿ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಯಿಬಾಬಾರವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಡೊಳ್ಳು ಹಾಗೂ ನಂದಿ ಕೋಲು ಕುಣಿತ ಮೆರವಣಿಗೆಗೆ ಮೆರಗು ತಂದವು.
सब सड़ गया। ಇನ್ನು ಮಾರನೇ ದಿನ ಅಂದ್ರೆ ದಿನಾಂಕ 21ರಂದು ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಸಾಯಿಬಾಬಾರವರಿಗೆ ಅಭಿಷೇಕ ಸೇರಿದಂತೆ ಹೋಮ ಹವನಾದಿಗಳನ್ನ ಹಾಗೂ ಅನ್ನ ಪ್ರಸಾದವನ್ನ ನಡೆಸುವ ಮೂಲಕ ಸಕಲ ಜೀವರಾಶಿಯ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಈ ರಾಜ್ಯದ ಖನಿಜ ಸಂಪತ್ತನ್ನ ಉಳಿಸಿ ಮುಂದಿನ ಪೀಳಿಗೆಗೆ ನೀಡುವ ಹಿನ್ನೆಲೆಯಲ್ಲಿ ಸಮಾಜ ಪರಿವರ್ತನಾ ಸಮುದಾಯದಿಂದ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದ ಭಾಗವಾಗಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಲಾಗಿತ್ತು. ಈಗ ಪುನಃ ಗಣಿಗಾರಿಕೆ ನಡೆಸಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರಿಂದ ಗ್ರೀನ್ ಸಿಗ್ನಲ್ ನೀಡಿರುವುದು ಆತಂಕದ ಸಂಗತಿ ಎಂದು ಹೇಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಮಾಜ ಪರಿವರ್ತನಾ ಸಮುದಾಯದ ಅಧ್ಯಕ್ಷರಾದ ಎಸ್.ಆರ್. ಹಿರೇಮಠರವರಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಕುದುರೆಮುಖ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲಾಗುತ್ತಿದೆ. ಅಲ್ಲಿ ಗಣಿಗಾರಿಕೆ ಮಾಡಿದ್ದಲ್ಲಿ ಜೈವಿಕ ವೈವಿಧ್ಯತೆ ನಾಶವಾಗುತ್ತದೆ. ಯಥೇಚ್ಛವಾಗಿ ಆಮ್ಲಜನಕವನ್ನ ನೀಡುವ ಪ್ರದೇಶ ಅದಾಗಿದೆ. ಹಾಗಾಗಿ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರು ಗಣಿಗಾರಿಕೆ ನಡೆಸಲು ಅರಾತುರಿಯಲ್ಲಿ ಸಹಿ ಮಾಡಿರೋದು ವಿಷಾದಕರ ಸಂಗತಿ. ಹಾಗಾಗಿ ಈ ಕುರಿತು ನಾವು ಸಭೆಯನ್ನ ನಡೆಸಿ ಮುಂದಿನ ಹೋರಾಟಗಳ ಕುರಿತು ತೀರ್ಮಾನಿಸಲಾಗುವುದೆಂದು ತಿಳಿಸಿದ್ದಾರೆ. ಕುದುರೆಮುಖ್ ಐರನ್ ಓರ್ ಕಂಪನಿ ಏನು ಮಾಡಬಾರದಂಥ ವಯಲೇಷನ್ಸ್ ಅನ್ನ ಅಂದರೆ ಪರಿಸರದ ಮೇಲೆ ಅತಿ ಗಂಭೀರ ದುಷ್ಪರಿಣಾಮಗಳನ್ನು ವೆಸ್ಟರ್ನ್ ಘಾಟ್ಸಲ್ಲಿ ಮಾಡಿದ್ದರಿಂದ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಗಣಿಗಾರಿಕೆ ಬಂದ್ ಮಾಡ್ತು. ಇವತ್ತು ಅವರು ಇಲ್ಲಿಗೆ ಬಂದು 400 ಹೆಕ್ಟೇರ್ ಅಂದರೆ 9
100 ಎಕರೆಗಿಂತಲೂ ಹೆಚ್ಚು ವರ್ಜಿನ್ ಫಾರೆಸ್ಟ್, ಅತಿ ಗಂಭೀರ ಜೈವಿಕ ವೈವಿಧ್ಯತೆ ಇರುವಂತಹದ್ದನ್ನು ನಾನೇನು ಜಸ್ಟಿಸ್ ಶೈಲೇಂದ್ರ ಕುಮಾರ್ ಅವರು ಹೈಕೋರ್ಟ್ ಜಸ್ಟಿಸ್ ಇಲ್ಲಿ ಬಂದು ಇಂಥ ಒಂದು ವರ್ಜಿನ್ ಫಾರೆಸ್ಟು, ಇಂಥ ಒಂದು ಜೈವಿಕ ವೈವಿಧ್ಯತೆ ಇರೋದು ಇದು ಮಾನವೀಯತೆಯ ವಿರುದ್ಧ ಒಂದು ಅತ್ಯಾಚಾರ ಮಾಡ್ದಂಗೆ, ಪೃಥ್ವಿಯ ಮಾತೆಯ ಮೇಲೆ ಅತ್ಯಾಚಾರ ಮಾಡ್ದಂಗೆ ಯಾವುದೇ ಗಂಭೀರ ಸರ್ಕಾರ, ಜವಾಬ್ದಾರಿ ಸರ್ಕಾರ ಇಂಥ ಇದನ್ನು ಆಗೋದನ್ನು ತಡೆ ಹಿಡಿಬೇಕಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ತಡೆ ಹಿಡಿಯೋದು ಬಿಡಿ, ಆಗಲೇ ಎಲ್ಲ ಕೊಡಲಿಕ್ಕೆ ಬಂದಿದ್ದಾರೆ. ಸೊ ಇನ್ನೊಂದು VISL ಅದು ಸ್ವಾಮಿಮಲಾಯ್ ಇದರೊಳಗೆ ಬ್ಲಾಕ್ದೊಳಗಾದರೆ ರಾಮಮಲಾಯ್ ಬ್ಲಾಕ್ದೊಳಗೆ ರಮಣ ದುರ್ಗ ಅದರ ರೇಂಜ್ ಒಳಗೆ ಅವರು 60 ಹೆಕ್ಟೇರು ಇದನ್ನು ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಕೊಡ್ತಾ ಇದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ನಮ್ಮ ದೇಶದಲ್ಲಿ ಈಗೇನು ಅದಿರಾಗ್ತದೆ ಅವರಿಗೆಲ್ಲ ಇದೆ. ಈಗ ಇಂಥ ಒಂದು ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಇಂಥ ಒಂದು ಗಂಭೀರವಾದ ವಿಷಯವನ್ನು ಯಾವ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಇಲ್ಲಿವರೆಗೆ ತೋರಿಸಿಲ್ಲ ಅದರ ವಿರುದ್ಧ ಒಂದು ವ್ಯವಸ್ಥಿತವಾದ ಸತ್ಯ, ಅಹಿಂಸೆ, ನ್ಯಾಯದ ಆಧಾರದ ಮೇಲೆ ಒಂದು ಹೋರಾಟವನ್ನು ನಾವು ಮಾಡಿ ಇಲ್ಲಿವರೆಗೆ ಯಶಸ್ಸನ್ನು ಸಾಬಿಡಿದು. ಅಂಥ ಒಂದು ಹೋರಾಟವನ್ನು ಈಗ ನಾನು ಏನೊಂದು ಅದರೊಳಗೆ ಒಂದು ಪ್ರಮುಖ ಪಾತ್ರ ಮಾಡಿದ್ದೆ. ಈಗ ನನಗೆ 80 ವಯಸ್ಸು ನಡೀತಾ ಇದೆ. ಪೂರಕವಾಗಿ ಮುಂದಿನ ಇಂಥ ಒಂದು ಹೋರಾಟದ ಹಿನ್ನೆಲೆ ಇರುವಂತಹ ಮಲ್ಲಿಕಾರ್ಜುನ ರೆಡ್ಡಿಯವರ ನೇತೃತ್ವದೊಳಗೆ ಇಂಥ ಒಂದು ಹೋರಾಟದ ರೂಪುರೇಷೆಯನ್ನು ನಾವು ನಾಳೆ ಏನು ಮಾಡ್ತಾ ಇದ್ದೇವೆ, ನಿರ್ಧಾರ ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಮಾಡ್ತೇವೆ. ಇದರ ಮೊದಲನೇ ಹೆಜ್ಜೆಯಾಗಿ ಅಕ್ಟೋಬರ್ 2ರಂದು ಎಲ್ಲಿ ಈ VISL ಇದು ಮೊದಲನೇ ಹಂತದೊಳಗಿದೆ, ಅದರದ್ದೊಂದು ಪಬ್ಲಿಕ್ ಹಿಯರಿಂಗ್ ಆಗ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡ್ತಾರೆ ಎಲ್ಲಿ ರಾಮಮಲಾಯದೊಳಗೆ. ಆ ಏರಿಯಾಕ್ಕೂ ಹೋಗಿದ್ದೇವೆ ನಿನ್ನೆ ನಾವು. ಅದರ ಬಗ್ಗೆ ನೀವೆಲ್ಲರೂ ಜಾಗೃತರಾಗಿ ಯಾವ ಪ್ರಕಾರ ಏನೇನೋ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನೀವು ಅದನ್ನು ಹೊರಗೆ ತಂದು ಜನನ ಜಾಗೃತ ಮಾಡಿ ಈ ಒಂದು ಪೃಥ್ವಿಯ ಒಂದು ಮಾತೆಯ ಒಂದು ಅಪೂರ್ವ ಕೊಡುಗೆ ಏನಿದೆ ಈ ಅರಣ್ಯ, ಜೈವಿಕ ವೈವಿಧ್ಯತೆ, ಇದನ್ನು ನಾವು ಕಾಪಾಡಿ ಮುಂದಿನ ಪೀಳಿಗೆಯರು ಕೊಡುವಂಥ ಇಂಟರ್ ಜನರೇಷನಲ್ ಇಕ್ವಿಟಿ ಪ್ರಿನ್ಸಿಪಲನ್ನು ಎತ್ತಿ ಹಿಡಿಯೋಣ ಅಂತ ನಾವು ಈ ಪ್ರಯತ್ನ ಮಾಡ್ತಿದ್ದೇವೆ. ತಮ್ಮೆಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸಿ ಈಗಾಗಲೇ ಹೇಗೆ ಯಶಸ್ವಿ ಮಾಡಿದರೆ ಇದನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ತಮ್ಮ ಪಕ್ಷದ ಅಧ್ಯಕ್ಷರೂ ಹೌದು. ಅವರು ಮೊದಲನೇ ದಿವಸ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಒಳಗೆ ಒಬ್ಬರು ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ತಗೊಂಡಾಗ ದಿಢೀರ್ನ ಏನು ಇದನ್ನು ಸಹಿ ಮಾಡಿಬಿಟ್ರು. ಅದು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಮಾಡಬಾರದಂಥ ಕೆಲಸ. ನನ್ನ ಅಭಿಪ್ರಾಯದೊಳಗೆ ಇದು ಮಹಾಪರಾಧ. ಯಾಕಂದರೆ ಅದೇ ಕುಮಾರಸ್ವಾಮಿ ಟೆಂಪಲ್ಗೆ ಹೋದಾಗ ನಮ್ಮವರೇ ಅವ್ರಿಗೆ ಕೊಟ್ಟಾಗ ನಾನು ಇದನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ಅದು ಕೂಡ ನೆನಪಿಲ್ಲ. ಅಷ್ಟೇ ಅಲ್ಲ, ಏನೋ ಇಷ್ಟು ದಿವಸ ಅವರು ಏನೋ ಒಂದು ಆಕ್ಸಿಡೆಂಟ್ ಆಗಿ ಅವರು ಚೀಫ್ ಮಿನಿಸ್ಟರ್ ಆಗ್ಯಾರೋ ಏನೋ ಅದು ನಿಮಗೆ ನಾವು ಬಿಟ್ಕೊಡೋದು. ಆದರೆ ಒಮ್ಮೆ ಆ ಜವಾಬ್ದಾರಿ ಸ್ಥಾನ ಮೇಲೆ ಕುಂತ ಮೇಲೆ ಅಧಿಕಾರಿಗಳಿಗೆ ಹೇಳಿ ಸಮಗ್ರ ಒಂದು ಟಿಪ್ಪಣಿಯನ್ನು ಮಾಡಿ ಅಭ್ಯಾಸ ಮಾಡಿ ಅವರಿಗೆ ಅಟ್ಲೀಸ್ಟ್ ಒಂದು 2 ವಾರ 3 ವಾರ ತೊಗೊಂಡಿದ್ದರೆ ಅವರಿಗೊಂದು ಗೌರವ ಬರ್ತಿತ್ತು. ಯಾಕಂದರೆ ನಾವು ಜವಾಬ್ದಾರಿ ಮಂದಿನ ನಮ್ಮ ಪಬ್ಲಿಕ್ ಸರ್ವೆಂಟ್ಸ್ ಆಗಿ ಇಂಥ ಒಂದು ಸಾಂವಿಧಾನಿಕ ಸ್ಥಾನ ಏನಿದೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಕಳಿಸಿದ್ದೇವೆ. ಅದು ಅವರಿಗೆ ಅದಕ್ಕೆ ಗೌರವ ತಕ್ಕಂತೆ ನಡ್ಕೊಂಡಿಲ್ಲ. ಕಾಲೇಜು ಆವರಣ ಸೇರಿದಂತೆ ಸರಹದ್ದು ಪ್ರದೇಶದಲ್ಲಿ ಕೆಲ ಪುಡಾರಿಗಳು ಕಾಲೇಜು ಹುಡುಗಿಯರನ್ನ ಚುಡಾಯಿಸುತ್ತಾರೆಂದು ಪೊಲೀಸ್ ಇಲಾಖೆಗೆ ದೂರುಗಳು ಸಲ್ಲಿಕೆಯಾಗಿದ್ದವು. ಈ ಅಂಶವನ್ನ ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಫ್ತಿ ಡ್ರೆಸ್ನಲ್ಲಿ ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜಿಸಿ ಹುಡುಗಿಯರನ್ನ ಚುಡಾಯಿಸುವ ಪುಂಡರನ್ನ ಗುರುತಿಸಿ ಪ್ರಕರಣ ದಾಖಲಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಹೌದು, ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿಬಾಬುರವರ ಸೂಚನೆ ಮೇರೆಗೆ ಜಿಲ್ಲಾ ವ್ಯಾಪಿ ಬರುವ ಪ್ರತಿಯೊಂದು ಕಾಲೇಜುಗಳ ಸರಹದ್ದಿನಲ್ಲಿ ಮಫ್ತಿ ಡ್ರೆಸ್ನಲ್ಲಿ ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಹೀಗೆ ಹುಡುಗಿಯರನ್ನ ಚುಡಾಯಿಸುವುದು ಕಂಡುಬಂದಲ್ಲಿ ಅಂತಹ ಪುಂಡರನ್ನ ಮಫ್ತಿ ಡ್ರೆಸ್ನಲ್ಲಿರುವ ಪೊಲೀಸರು ಠಾಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸ್ ಭಾಷೆಯಲ್ಲಿ ಬುದ್ಧಿಮಾತು ಹೇಳುತ್ತಿದ್ದಾರೆ. ಹೀಗೆ ಜಿಲ್ಲೆಯಲ್ಲಿ ಈವರೆಗೂ 126 ಪ್ರಕರಣಗಳು ದಾಖಲಾಗಿವೆ. ಹೆಣ್ಣು ಮಕ್ಕಳನ್ನಾಗಲಿ ಹುಡುಗಿಯರನ್ನಾಗಲಿ ಪುಂಡರು ಚುಡಾಯಿಸುವುದನ್ನ ಕಂಡಲ್ಲಿ ಪೊಲೀಸ್ ಇಲಾಖೆಯ ಮೊಬೈಲ್ ನಂಬರ್ 9480805700 ಅಥವಾ 9480805716ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಪೊಲೀಸ್ ಇಲಾಖೆಯಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಇನ್ನು ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಗೆ ಕಾಲೇಜು ವಿದ್ಯಾರ್ಥಿನಿಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.
ನನ್ನ ಹೆಸರು ರೇವತಿ. ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ನಾನು ಪ್ರಥಮ ವರ್ಷದ ಪದವಿಯನ್ನು ಓದುತ್ತಿದ್ದೇನೆ. ಈಗ ಇಲ್ಲಿ ಏನಂದರೆ ಕಾಲೇಜ್ ಆವರಣದಲ್ಲಿ ಏನಂದರೆ ರ್ಯಾಗಿಂಗ್ ಮತ್ತು ಚುಡಾಯಿಸುವುದು ಒಂಥರ ಅಂದರೆ ಅಂದರೆ ಹುಡುಗಿಯರಿಗೆ ಚುಡಾಯಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು ಅಂದರೆ ಎಲ್ಲ ಕಾಲೇಜಲ್ಲಿ ಅಷ್ಟು ಮಟ್ಟಕ್ಕಿಲ್ಲ. ಬಟ್ ಎಲ್ಲೋ ಒಂದು ಸ್ವಲ್ಪ ಭಾಗದಲ್ಲಿದೆ. ಆದ್ರೂ ಅದು ಎಲ್ಲ ಗೊತ್ತಿರೋರಿಗೆ ತಿಳಿಸಿದ್ರು ಅದ್ರ ಬಗ್ಗೆ ಹೆಚ್ಚು ಏನು ಕ್ರಮ ತಗೊಳ್ತಾ ಇಲ್ಲ. ಆದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ಯಾಕಂದರೆ ಇದು ಚುಡಾಯಿಸುವುದು ಮತ್ತು ಕಿರುಕುಳ ನೀಡುವಂತಹದ್ದು. ಯಾಕಂದರೆ ಮಹಿಳೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಇವರು ಚುಡಾಯಿಸುವುದನ್ನು ಮಾಡ್ತಾರೆ. ಯಾಕಂದರೆ ಮಹಿಳೆಯನ್ನು ಅವ್ರಿಗೆ ಚುಡಾಯಿಸುವುದು ಮತ್ತು ಕಿರುಕುಳ ನೀಡೋದ್ರಿಂದ ಅವ್ರಿಗೆ ಏನು ಸಿಗ್ತದೋ ಗೊತ್ತಿಲ್ಲ. ಯಾಕಂದರೆ ಮಹಿಳೆಯರು ಇದನ್ನು ತುಂಬ ತಲೆಗಚ್ಕೊಂಡು ಅವರು ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಯಾಕಂದರೆ ಮಹಿಳೆ ಅಂದರೆ ನಮ್ಮ ಅಕ್ಕ ತಂಗಿ ಆಗಿರೋದ್ರಿಂದ ನಾವು ಅವರಿಗೆ ಸಹ ಗೌರವ ಎಲ್ಲವನ್ನು ಕೊಟ್ಟು ಸಹಪಾಠಿಯ ಜೊತೆ ಒಂದು ಸಹೋದರ ಸಹೋದರಿ ಅಥವಾ ಸ್ನೇಹಿತರ ಜೊತೆ ನಡ್ಕೊಳ್ಬೇಕು. ಈ ರ್ಯಾಗಿಂಗ್ ಮತ್ತು ಚುಡಾಯಿಸುವುದು ಮಾಡುವ ಈ ಕೇಸ್ಗಳು ಆಲ್ರೆಡಿ ಕೊಟ್ಟೂರು, ಮರಮ್ನಳ್ಳಿಯಲ್ಲಿ 2, ಕೊಟ್ಟೂರು ಪಟ್ಟಣದಲ್ಲಿ 8 ಮತ್ತು ಮರಮ್ನಳ್ಳಿಯಲ್ಲಿ 4 ಈ ಥರ ಚುಡಾಯಿಸುವಂತಹ ಕೇಸ್ಗಳಲ್ಲಿ ಅರೆಸ್ಟ್ ಆಗಿದ್ದಾರೆ. ಇನ್ನು ಸಂಪೂರ್ಣ ವಿಜಯನಗರ ಸಂಬಂಧಿಸಿದಂತಹ ಇಲ್ಲಿ ಗ್ರಂಥಾಲಯ, ಇಲ್ಲಿ ಕಾಲೇಜ್ ರೋಡಲ್ಲಿರುವ ಸಾಕಷ್ಟು 10,000 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗಾಗಿನೇ ಇಲ್ಲಿ ಇರುವಂತಹ ಓದ್ತಕ್ಕಂಥ ಹುಡುಗಿಯರ ಬಗ್ಗೆ ಅಂದರೆ ಈ ಚುಡಾಯಿಸುವುದು ಮತ್ತು ರೇಗಿಸುವುದರ ಮೂಲಕ ಪೊಲೀಸರು ಇನ್ನೂ ಹೆಚ್ಚಾಗಿ ಅವರು ಗಮನ ವಹಿಸಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಗ್ರೌಂಡ್ ಆಗಿರೋದ್ರಿಂದ ಬರೀ ಬಾಯ್ಸೇ ಇರ್ತಾರೆ. ಗರ್ಲ್ಸ್ಗೆ ಯಾವುದೋ ಒಂದು 4-5 ಜನ ಬಾಯ್ಸ್ ಸೇರ್ಕೊಂಡು ಒಂದು ಹುಡುಗಿಗೆ ಚುಡಾಯಿಸೋದ್ರ ಮೂಲಕ ಅವಳು ಒಬ್ಬಳೇ ಇರುವ ಕಾರಣದಿಂದ ಅವಳು ಏನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಮನೆಗೆ ಹೋಗ್ಬಿಡ್ತಾಳೆ. ಮನೇಲಿ ಹೇಳಿದ್ರು ಏನು ಪ್ರಾಬ್ಲಮ್ಮು, ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿಸ್ಬಿಡ್ತಾರೆ, ಹುಡುಗಿ ನೀನು ಹೋಗ್ಬೇಡ ಅಂತ. ಅವ್ರು ಚುಡಾಯಿಸೋದ್ರು ರೇಗಿಸೋದ್ರ ಮೂಲಕ ಎಂತಹ ಒಂದು ಉಜ್ವಲ ಭವಿಷ್ಯವನ್ನು ಕಂಡಿರುವಂತಹ ಒಂದು ಮಹಿಳೆಯ ಭವಿಷ್ಯ ಇಲ್ಲಿ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಹಾಗಾಗಿನೇ ಪೊಲೀಸರು ಕೂಡ ಅನ್ಯೂನಿಫಾರ್ಮ್ ಅಲ್ಲಿ ಇರೋದ್ರಿಂದ, ಬಟ್ ಅವರು ಪೊಲೀಸರು ಅಂತ ಯಾರಿಗೂ ಗೊತ್ತಾಗ್ಲಾರ್ದೇನೆ ಸ್ವಲ್ಪ ವೀಕ್ಷಣೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶಿರ್ಡಿ ಸಾಯಿಬಾಬಾರವರ ಜನ್ಮದಿನವನ್ನ ಗುರುಪೂರ್ಣಿಮವೆಂದು ಆಚರಿಸಿಕೊಂಡು ಬರೋದು ವಾಡಿಕೆ. ಈ ಹಿನ್ನೆಲೆಯಲ್ಲಿ ನಗರದ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸಂಕ್ಲಾಪುರದವರೆಗೆ ಸಾಯಿಬಾಬಾರವರ ಭಾವಚಿತ್ರದ ಮೆರವಣಿಗೆ ನಡೆಸಿದ್ರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಗುರುಪೂರ್ಣಿಮದ ಮುನ್ನಾ ದಿನದಂದು ನಗರದ ಮುಖ್ಯ ರಸ್ತೆಯಲ್ಲಿ ಬರುವ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತೆರೆದ ವಾಹನದಲ್ಲಿ ಸಾಯಿಬಾಬಾರವರ ಭಾವಚಿತ್ರವನ್ನಿರಿಸಿ ಸಂಕ್ಲಾಪುರದಲ್ಲಿ ಬರುವ ಸಾಯಿಬಾಬಾ ಮಂದಿರದವರೆಗೆ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಮಕ್ಕಳು ಸೇರಿದಂತೆ ಮಹಿಳೆಯರು ಕೋಲಾಟಕ್ಕೆ ಹೆಜ್ಜೆ ಹಾಕಿ ಮೆರವಣಿಗೆಗೆ ಮೆರುಗು ತಂದರು.
21ರಂದು ದೇಗುಲದಲ್ಲಿ ವಿಶೇಷ ಪೂಜೆಗೈದು ನೆರೆದ ಭಕ್ತರಿಗೆ ಅನ್ನಪ್ರಸಾದ ವಿತರಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಆಯ್ತಾಯ್ತು. ಜನ್ಮದ ರೋಡ್ ಏನು ಜೊತೆಗಿರಿ ನೀವು? ಜನ್ಮದ ರೋಡ್ ಇದ್ದಂಗೆ ನೀವು ಬರ್ಬೇಡ್ರಮ್ಮ ಸ್ವಲ್ಪ ಮೇಡಮ್. ಅಂತ ಅವ್ರಿಗೆ ಪ್ರಸಾದ ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟದ ಕುರಿತು ವರದಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದ್ವಾರಕಾ ಹಿರೇಮಠರವರಿಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. ಕಾಲೇಜುಗಳ ಸರಹದ್ದಿನಲ್ಲಿ ಮಫ್ತಿ ಡ್ರೆಸ್ನಲ್ಲಿ ಗಸ್ತು ಮಾಡುತ್ತಿರುವ ಪೊಲೀಸರು. ಹುಡುಗಿಯರಿಗೆ ಚುಡಾಯಿಸುವ ಕುರಿತಾಗಿ ದಾಖಲಾದ 126 ಪ್ರಕರಣಗಳು. ಗುರುಪೂರ್ಣಿಮದ ನಿಮಿತ್ತ ನಡೆದ ಸಾಯಿಬಾಬಾರವರ ಭಾವಚಿತ್ರದ ಮೆರವಣಿಗೆಗೆ ಸಾಕ್ಷಿಯಾದ ಸಂಚಾಪುರದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.